ಅವ್ರು ಹೇಳ್ತಾ ಇರೋದು ಧರ್ಮಸ್ಥಳ ಒಂದು ಹಿಂದೂ ಧರ್ಮದ ಪವಿತ್ರವಾದಂತಹ ಧಾರ್ಮಿಕ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಧಕ್ಕೆ ತರಲಾಗ್ತಿದೆ. ಹಾಗೆ ಹೀಗೆ ಅಂತ ಗೊತ್ತಲ್ಲ ನಿಮ್ಗೆ. ಅವರು ಇದ್ರಲ್ಲೂ ಕೂಡ ತಮ್ಮ ರಾಜಕೀಯ ಬೇಳೆಕಾಳುಗಳನ್ನ ಹಿಂದೂ ಅನ್ನೋ ಒಂದು ಶೀಲ್ಡ್ ನ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಯಾರು ದೇವಸ್ಥಾನ ಅಥವಾ ದೇವರ ಬಗ್ಗೆ ಅಥವಾ ಹಿಂದೂಗಳ ಧಾರ್ಮಿಕ ನಂಬಿಕೆ ವಿಚಾರಗಳ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲಿ ಜನರ ಆಕ್ರೋಶ ಏನು, ನ್ಯಾಯ ಬೇಕು. ತಪ್ಪು ಯಾರೇ ಮಾಡಿದ್ರಿ, ಅದು ಯಾರೇ ಆಗಿರ್ಲಿ, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅದ್ರ ಪರ ಎಲ್ಲರ ಆಕ್ರೋಶ ಹೊರತು ಯಾವ ದೇವರ ಅಥವಾ ಧಾರ್ಮಿಕ ನಂಬಿಕೆಗಳ ವಿರುದ್ಧ ಯಾರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಇದು ನಿಮ್ಮ ಗಮನಕ್ಕಿರ್ಲಿ. ಹಾಗೆ ರಾಜಕೀಯವಾಗಿ ಮಾತನಾಡೋದು ಬಿಟ್ಟು ಇಲ್ಲಿ ಈ ತರ ವಿಷಯಗಳಲ್ಲಿ ಒಂದು ಸ್ವಲ್ಪ ಮಾನವೀಯತೆ ಮೆರೆದು ಮಾತಾಡಿ ಅಂತ ಹೇಳಿ ನಾವು ಕೇಳ್ಕೊಳ್ಬಹುದು ನಿಮ್ಗೆ ಅಷ್ಟೇ. ಇನ್ನು ನಮ್ಮ ಕನ್ನಡ ಸುದ್ದಿ ವಾಹಿನಿಗಳು, ನಮ್ಮ ಸುದ್ದಿ ಮಾಧ್ಯಮಗಳು ಅವ್ರಿಷ್ಟು ದಿನ ಈ ಒಂದು ಪ್ರಕರಣದ ಬಗ್ಗೆ ಮಾತಾಡ್ತಿಲ್ಲ ಅಂತ ಹೇಳಿ ಎಲ್ಲರೂ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಈಗ ಅವರು ಮಾಡ್ತಾ ಇರೋ ನ್ಯೂಸ್ ನೋಡಿದ್ರೆ ಇವ್ರು ಮಾತಾಡದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ಅದು ಯಾಕೆ ಅಂತ ಹೇಳಿ ಈ 9 ಗಂಟೆ ಜಡ್ಜ್ಗಳು ಬರ್ತಾರಲ್ವ, 9 ಗಂಟೆ ನ್ಯೂಸ್ ಅಲ್ಲಿ ಅವ್ರು ಮಾತಾಡೋ ಮಾತುಗಳನ್ನ ನೀವೆಲ್ಲ ನೋಡಿರ್ತೀರಾ, ನೋಡಿದ್ರಿಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ ಹೋಗಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹಲವು ಅಪ್ಡೇಟ್ಗಳು, ಹಲವು ಬೆಳವಣಿಗೆಗಳನ್ನ ನಿಮ್ಮ ಮುಂದೆ ಹೊತ್ತು ತರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.